ಪ್ರಧಾನಿ ಮೋದಿಗೆ ಹೋಟೆಲ್ ಅಸೋಸಿಯೇಷನ್ ಇಂದ ಪತ್ರ ಬರೆಯಲಾಗಿದೆ. ಬೆಂಗಳೂರು ಅಸೋಸಿಯೇಷನ್ ಇಂದ ಮೋದಿಗೆ ಪತ್ರವನ್ನು ಬರೆಯಲಾಗಿರುವಂತದ್ದು. ಗ್ಯಾಸ್ ಸಮಸ್ಯೆಯ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ಪತ್ರವನ್ನು ಬರೆಯಲಾಗಿದೆ. ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಪ್ರಧಾನಿ ಮೋದಿಗೆ ಹೋಟೆಲ್ ಅಸೋಸಿಯೇಷನ್ ಇಂದ ಪತ್ರವನ್ನು ಬರೆದಿರುವಂತದ್ದು. ಈಗಾಗಲೇ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಈ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಶುರುವಾಗಿದೆ. ಹಾಗಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿರುವಂತದ್ದು. ಈಗಾಗಲೇ ಅನೇಕ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗಿವೆ. ಹೋಟೆಲ್ ಬಂದ್ ಆಗಿದ್ದಕ್ಕೆ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಹಾಲು ತರಕಾರಿ ಮಾರಾಟಗಾರರಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು. LPG ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ಪತ್ರವನ್ನ ಬರೆಯಲಾಗಿರುವಂತದ್ದು. ಹಾಗಾಗಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೋಟೆಲ್ ಅಸೋಸಿಯೇಷನ್. ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನ, ಯಾಕಂದ್ರೆ ಹೋಟೆಲ್ನಲ್ಲಿ ಬೇರೆ ಬೇರೆ ರಾಜ್ಯದವರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಯಾರಿಗೂ ಕೂಡ ಕೆಲಸ ಇಲ್ಲ. ಒಂದಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗಿವೆ. ಈಗ ರಾಜ್ಯದಲ್ಲಿ ಗ್ಯಾಸ್ ವಿತರಣೆಗೆ ಒಂದಷ್ಟು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಗ್ಯಾಸ್ ಏಜೆನ್ಸಿಗಳಿಗೆ ಸರ್ಕಾರದಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಗ್ಯಾಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ. 20% ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡಬೇಕು ಅಂತ ಇತ್ತು. ಆದರೆ ಉಳಿದಂತೆ ಆಸ್ಪತ್ರೆ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಈ ರೀತಿ ಯಾರಿಗೆ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಏಜೆನ್ಸಿಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ. ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಿಗೆ, ಆಸ್ಪತ್ರೆಗಳಿಗೆ 100% ಪ್ರೊವೈಡ್ ಮಾಡಬೇಕು. ಯಾವುದೇ ಮುಲಾಜಿಲ್ಲ. ಈ ಹಿಂದೆ ಎಷ್ಟು ಕೊಡ್ತಾ ಇದ್ರು ಅಷ್ಟನ್ನೇ ಮತ್ತೆ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನು ಹೊರಡಿಸಲಾಗಿರೋದು. ಅದರ ಜೊತೆಯಲ್ಲಿ ವೃದ್ಧಾಶ್ರಮಕ್ಕೆ 70%, ಹೋಟೆಲ್ಗಳಿಗೆ 10% ವಿತರಣೆ ಮಾಡಬೇಕು ಅಂತ ಈಗ ಸುತ್ತೋಲೆಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ವು. ಆ ನಂತರದಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಯಾರ್ಯಾರಿಗೆ ಯಾವ ವಲಯಗಳಿಗೆ ಎಷ್ಟೆಷ್ಟು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ಈ ಹಿಂದೆ 10 ಬೇಡಿಕೆ ಇದ್ದಿದ್ದೇ ಆದಲ್ಲಿ ಅದರಲ್ಲಿ 10% ಅಂದರೆ 1 ಸಿಲಿಂಡರನ್ನು ಈಗ ಸದ್ಯದ ಮಟ್ಟಿಗೆ ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಹೊರಡಿಸಲಾಗಿದೆ. ಆಯಿಲ್ ಉತ್ಪಾದನೆಯ ಕಂಪನಿಗಳಿಗೆ 70% ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ವೃದ್ಧಾಶ್ರಮಗಳಿಗೆ 70%, ಇನ್ನು ಹೋಟೆಲ್ಗಳಿಗೆ 10% ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಸುತ್ತೋಲೆ ಹೊರಡಿಸಿದ್ದಾರೆ. ಪ್ರಧಾನಿ ಮೋದಿಗೆ ಹೋಟೆಲ್ ಅಸೋಸಿಯೇಷನ್ ಇಂದ ಪತ್ರ ಬರೆಯಲಾಗಿದೆ. ಬೆಂಗಳೂರು ಅಸೋಸಿಯೇಷನ್ ಇಂದ ಮೋದಿಗೆ ಪತ್ರವನ್ನು ಬರೆಯಲಾಗಿರುವಂತದ್ದು. ಗ್ಯಾಸ್ ಸಮಸ್ಯೆಯ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ಪತ್ರವನ್ನು ಬರೆಯಲಾಗಿದೆ. ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಪ್ರಧಾನಿ ಮೋದಿಗೆ ಹೋಟೆಲ್ ಅಸೋಸಿಯೇಷನ್ ಇಂದ ಪತ್ರವನ್ನು ಬರೆದಿರುವಂತದ್ದು. ಈಗಾಗಲೇ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಈ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಶುರುವಾಗಿದೆ. ಹಾಗಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿರುವಂತದ್ದು. ಈಗಾಗಲೇ ಅನೇಕ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗಿವೆ. ಹೋಟೆಲ್ ಬಂದ್ ಆಗಿದ್ದಕ್ಕೆ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಹಾಲು ತರಕಾರಿ ಮಾರಾಟಗಾರರಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು. LPG ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೋರಿ ಪತ್ರವನ್ನ ಬರೆಯಲಾಗಿರುವಂತದ್ದು. ಹಾಗಾಗಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೋಟೆಲ್ ಅಸೋಸಿಯೇಷನ್. ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನ, ಯಾಕಂದ್ರೆ ಹೋಟೆಲ್ನಲ್ಲಿ ಬೇರೆ ಬೇರೆ ರಾಜ್ಯದವರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಯಾರಿಗೂ ಕೂಡ ಕೆಲಸ ಇಲ್ಲ. ಒಂದಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗಿವೆ. ಈಗ ರಾಜ್ಯದಲ್ಲಿ ಗ್ಯಾಸ್ ವಿತರಣೆಗೆ ಒಂದಷ್ಟು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಗ್ಯಾಸ್ ಏಜೆನ್ಸಿಗಳಿಗೆ ಸರ್ಕಾರದಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಗ್ಯಾಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ.
20% ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡಬೇಕು ಅಂತ ಇತ್ತು. ಆದರೆ ಉಳಿದಂತೆ ಆಸ್ಪತ್ರೆ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಈ ರೀತಿ ಯಾರಿಗೆ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಏಜೆನ್ಸಿಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ. ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಿಗೆ, ಆಸ್ಪತ್ರೆಗಳಿಗೆ 100% ಪ್ರೊವೈಡ್ ಮಾಡಬೇಕು. ಯಾವುದೇ ಮುಲಾಜಿಲ್ಲ. ಈ ಹಿಂದೆ ಎಷ್ಟು ಕೊಡ್ತಾ ಇದ್ರೋ ಅಷ್ಟನ್ನೇ ಮತ್ತೆ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನು ಹೊರಡಿಸಲಾಗಿರೋದು. ಅದರ ಜೊತೆಯಲ್ಲಿ ವೃದ್ಧಾಶ್ರಮಕ್ಕೆ 70%, ಹೋಟೆಲ್ಗಳಿಗೆ 10% ವಿತರಣೆ ಮಾಡಬೇಕು ಅಂತ ಈಗ ಸುತ್ತೋಲೆಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ವು. ಆ ನಂತರದಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಯಾರ್ಯಾರಿಗೆ ಯಾವ ವಲಯಗಳಿಗೆ ಎಷ್ಟೆಷ್ಟು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ಈ ಹಿಂದೆ 10 ಬೇಡಿಕೆ ಇದ್ದಿದ್ದೇ ಆದಲ್ಲಿ ಅದರಲ್ಲಿ 10% ಅಂದರೆ 1 ಸಿಲಿಂಡರನ್ನು ಈಗ ಸದ್ಯದ ಮಟ್ಟಿಗೆ ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಹೊರಡಿಸಲಾಗಿದೆ. ಆಯಿಲ್ ಉತ್ಪಾದನೆಯ ಕಂಪನಿಗಳಿಗೆ 70% ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ವೃದ್ಧಾಶ್ರಮಗಳಿಗೆ 70%, ಇನ್ನು ಹೋಟೆಲ್ಗಳಿಗೆ 10% ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ರಾಜ್ಯದಲ್ಲಿ ಗ್ಯಾಸ್ ವಿತರಣೆಗೆ ಒಂದಷ್ಟು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಗ್ಯಾಸ್ ಏಜೆನ್ಸಿಗಳಿಗೆ ಸರ್ಕಾರದಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಗ್ಯಾಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ. 20% ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡಬೇಕು ಅಂತ ಇತ್ತು. ಆದರೆ ಉಳಿದಂತೆ ಆಸ್ಪತ್ರೆ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಈ ರೀತಿ ಯಾರಿಗೆ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಏಜೆನ್ಸಿಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ. ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಿಗೆ, ಆಸ್ಪತ್ರೆಗಳಿಗೆ 100% ಪ್ರೊವೈಡ್ ಮಾಡಬೇಕು. ಯಾವುದೇ ಮುಲಾಜಿಲ್ಲ. ಈ ಹಿಂದೆ ಎಷ್ಟು ಕೊಡ್ತಾ ಇದ್ರೋ ಅಷ್ಟನ್ನೇ ಮತ್ತೆ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನು ಹೊರಡಿಸಲಾಗಿರೋದು. ಅದರ ಜೊತೆಯಲ್ಲಿ ವೃದ್ಧಾಶ್ರಮಕ್ಕೆ 70%, ಹೋಟೆಲ್ಗಳಿಗೆ 10% ವಿತರಣೆ ಮಾಡಬೇಕು ಅಂತ ಈಗ ಸುತ್ತೋಲೆಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಹೊರಡಿಸಲಾಗಿದೆ. ಯಾರಿಗೆ ಎಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ವು. ಆ ನಂತರದಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಯಾರ್ಯಾರಿಗೆ ಯಾವ ವಲಯಗಳಿಗೆ ಎಷ್ಟೆಷ್ಟು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ಈ ಹಿಂದೆ 10 ಬೇಡಿಕೆ ಇದ್ದಿದ್ದೇ ಆದಲ್ಲಿ ಅದರಲ್ಲಿ 10% ಅಂದರೆ 1 ಸಿಲಿಂಡರನ್ನು ಈಗ ಸದ್ಯದ ಮಟ್ಟಿಗೆ ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಹೊರಡಿಸಲಾಗಿದೆ. ಆಯಿಲ್ ಉತ್ಪಾದನೆಯ ಕಂಪನಿಗಳಿಗೆ 70% ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ವೃದ್ಧಾಶ್ರಮಗಳಿಗೆ 70%, ಇನ್ನು ಹೋಟೆಲ್ಗಳಿಗೆ 10% ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಸುತ್ತೋಲೆ ಹೊರಡಿಸಿದ್ದಾರೆ.